ಸಂಗೀತವನ್ನು ಇಷ್ಟಪಡುವಂಥ ಪ್ರತಿಯೊಬ್ಬರು ಕೂಡ ಇವ್ರ ಧ್ವನಿ ಇಲ್ಲದೆ ದಿನ ಸ್ಟಾರ್ಟ್ ಆಗಲ್ಲ. ಯಾಕಂದರೆ ಇಳಿಯರಾಜಂಗಿಂದ ಹಿಡಿದು ಹಂಸಲೇಖ ಅವ್ರ ತನಕ ಎಲ್ಲ ಅದ್ಭುತ ಸಾಂಗ್ಗಳಲ್ಲೂ ಅವ್ರ ಧ್ವನಿ ಇದ್ದೇ ಇರುತ್ತೆ. ಎಲ್ಲ ಇಂಡಸ್ಟ್ರಿಲೂ ಅವ್ರಿಗೆ ಗೊತ್ತಿರುವಂಥ ವ್ಯಕ್ತಿತ್ವ. ಸೊ ನೀವು ಆ ಸಾಂಗ್ ಕೇಳಿದಾಗ ಆ ಕ್ಷಣದಲ್ಲಿ ಅವ್ರು ನೆನಪಾಗ್ತಾರೆ, ದಿನ ನೆನಪಾಗುವಂಥ ವ್ಯಕ್ತಿತ್ವ ಅವ್ರದ್ದು. ನೀವು ಸತ್ಯವಾದ ಮಾತನ್ನು ಹೇಳಿದ್ರಿ. ಈಗ ಫಾರ್ ಎಕ್ಸಾಂಪಲ್ ನೆನ್ನೆ ಬೆಳಗ್ಗೆ 5 ಗಂಟೆಗೆ ನಾನು ಶೂಟಿಂಗ್ ಹೊರಟೆ. ಹೋಗ್ತಾ ದಾರಿ ಉದ್ದಕ್ಕೂ ಲೂಪಲ್ಲಿ ಅವರ ಹಾಡುಗಳನ್ನು ಹಾಕ್ಕೊಂಡು ಕೇಳ್ತಾ ಹೋಗ್ತಿದ್ದೆ. ಹೀಗೆ ನಾನು ಅವರನ್ನು ನೆನೆಯದ ದಿನ ಇಲ್ಲ, ಅವರನ್ನು ನೆನೆಯದ ಕ್ಷಣವೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಹಾರ್ಟ್ ಬೀಟ್ ಹೇಗಿರುತ್ತೆ ಹಾಗೆ ಅವರನ್ನು ನಾನು ನೆನೆಸ್ಕೊಳ್ತೀನಿ. ಪ್ರತಿಯೊಂದು ಹಾರ್ಟ್ ಬೀಟ್ ಜೊತೆಯಲ್ಲಿ ಅವರನ್ನು ನೆನೆಸ್ಕೊಳ್ತೀನಿ. ಯಾಕಂದರೆ ನನ್ನ ಎಲ್ಲ ಏಳು ಬೀಳುಗಳಲ್ಲಿ, ನನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ಅವ್ರು ನನ್ನ ಜೊತೆ ಇದ್ದಾರೆ. ಅದು ನನಗೆ ಗೊತ್ತು. ಅವ್ರು ಎಷ್ಟು ನನ್ನನ್ನು ಪ್ರೀತಿ ಮಾಡ್ತಾಯಿದ್ರು, ಎಷ್ಟು ನನಗೆ ಮಾರ್ಗದರ್ಶನ ಮಾಡಿದರು ಅಂತ. ನನಗೆ ಯಾವಾಗಲೂ ಏನಾದರೂ ಒಂದು ನೋವಾಗಲಿ, ಅವರಿಗೆ ಅವ್ರ ಹತ್ರ ಮಾತಾಡಬೇಕು, ಅವ್ರ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ದಾಗ ಅವ್ರಿಗೆ ಒಂದು ಮೆಸೇಜ್ ಮಾಡಿದರೆ ಸಾಕು. ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇರಲಿ, ಶೂಟಿಂಗಲ್ಲಿದ್ದರೂ ಮಧ್ಯದಲ್ಲಿ ತಕ್ಷಣ ನಂಗೆ ಫೋನ್ ಮಾಡೋರು. ಮಾಡಿಬಿಟ್ಟು ಏನು ಮಗಳೇ ಏನಾಯ್ತಮ್ಮ ಅಂತ ಕೇಳಿಬಿಟ್ಟು ಅವರಿಗೆ ತೋಚಿದ ರೀತಿಯಲ್ಲಿ ನನಗೆ ಧೈರ್ಯ ತುಂಬಿ, ಅವ್ರ ವಾಯ್ಸ್ ಕೇಳಿದ್ರೆ ಸಾಕು ನಾನು ಚೇರಪ್ಪ ಆಗಿಬಿಡ್ತಿದ್ದೆ. ಆ ಥರ ನನಗೆ ಹುರಿದುಂಬಿಸಿ ನನಗೆ ಧೈರ್ಯ ತುಂಬಿ ಮುನ್ನಡೆಸ್ತಾಯಿದ್ರು. ಆಮೇಲೆ ಪ್ರತಿ ವರ್ಷ ನನ್ನ ಹುಟ್ಟಿದ ಹಬ್ಬದ ದಿವಸ ಅವರದ್ದೊಂದು ವಾಯ್ಸ್ ನೋಟ್ ಇರೋದು. ಒಂದು ಶತಮಾನಂ ಭವತಿ ಶತಾಯುಃ ಪುರುಷ, ಆ ಒಂದು ಶ್ಲೋಕವನ್ನು ಹೇಳಿ ನನಗೆ ಎಷ್ಟು ಚಂದದ ವಾಯ್ಸ್ ನೋಟು ಕಳಿಸ್ತಾಯಿದ್ರು. ಈಗಲೂ ನಾನು ಪ್ರತಿ ಸಲ ನನ್ನ ಬರ್ಡೇ ದಿವಸ ಫಸ್ಟು ನಾನು ಶುರು ಮಾಡೋದೇ ಅವ್ರ ವಾಯ್ಸ್ ನೋಟ್ ಕೇಳಿಬಿಟ್ಟು. ಅವ್ರು ನೆನೆಸ್ಕೊಂಡು ಕಣ್ಣೀರು ಹಾಕಿ ನಾನು ಹುಟ್ಟಿದಬ್ಬ ಶುರು ಮಾಡ್ತೀನಿ ನಾನು. ಬಟ್ ಅವರಿಗೆ ಅದು ನನ್ನ ಅಶ್ರುತರ್ಪಣ ಅಂತ ಅನ್ಕೋಬಹುದು. ಈ ಥರ ಅವರ ಹಾಡುಗಳ ಪ್ರತಿಯೊಂದು ಎಮೋಷನ್ಗೂ, ಪ್ರತಿಯೊಂದು ಫೀಲ್ಗೂ, ದಿನದ ಪ್ರತಿಯೊಂದು ಗಳಿಗೆಗೂ ಅವ್ರದ್ದೊಂದು ಯಾವುದೋ ಒಂದು ಹಾಡಿರುತ್ತೆ. ಆಮೇಲೆ ನಿಮಗೆ ಗೊತ್ತು, ಈ ಭೂಮಿ ಬಣ್ಣದ ಬುಗುರಿ, ಅದಂತೂ ಇವಾಗ ಪಠ್ಯಪುಸ್ತಕದಲ್ಲಿ ಕೂಡ ಸೇರಿಸಿದ್ದಾರೆ. ಆ ಥರ ಹಾಡುಗಳನ್ನು ಯಾರಿಗೆ ತಾನೇ ಮರೆಯೋದಕ್ಕೆ ಸಾಧ್ಯವಾಗುತ್ತೆ ಹೇಳಿ. ಸೊ ಹೀಗೆ ಅವರ ಜೊತೆ ಹಾಡಿದಂತಹ ಪ್ರತಿಯೊಂದು ಹಾಡು, ನಗುವ ನಯನ ಇರ್ಬೋದು, ಜೊತೆಯಲ್ಲಿ ಇರ್ಬೋದು, ಈ ಥರ ಪ್ರತಿಯೊಂದು ವೇದಿಕೆಯಲ್ಲಿ ಅವ್ರನ್ನ ನೆನೆಸ್ತೀನಿ. ವೇದಿಕೆಗೆ ನಾನು ಕಾಲಿಡೋದಕ್ಕೆ ಮುಂಚೆ ಅವರನ್ನು ಮನಸ್ಸಲ್ಲಿ ವಂದಿಸ್ಬಿಟ್ಟು ನಾನು ಹಾಡೋದಕ್ಕೆ ಶುರು ಮಾಡ್ತೀನಿ. ಈ ಥರ ನನ್ನ ಜೀವನದ ಅವಿಭಾಜ್ಯ ಅಂಗ ಆಗಿಬಿಟ್ಟಿದ್ದಾರೆ ಅವರು. ಬರ್ತ್ಡೇ ಇವತ್ತು, ಸೊ ಅವ್ರಿಗೆ ನಂಬಿಕೆ ಐತಾ ಈ ಬರ್ತ್ಡೇ ಆಚರಣೆ ಇದ್ರ ಮೇಲೆಲ್ಲ? ಅವ್ರಿಗೆ ಹಾಡೋದು ಬಿಟ್ಟು ಬೇರೆ ಏನೋ ಬಹುಶಃ ಅವರು ಎಂಜಾಯ್ ಮಾಡ್ತಿರಲ್ಲ. ಯಾರಾದರೂ ಸ್ಟೇಜ್ ಮೇಲೆ ಆ್ಯಂಕರ್ಗಳು, ಅವ್ರಿಗೆ ಖುಷಿ ಅಲ್ವಾ, ಇವ್ರನ್ನ ಒಂದಷ್ಟು ಹೇಳಿ, ಅವರ ಸಾಧನೆಗಳನ್ನು ಹೇಳಿ ಹೊಗಳಿ ಅವರನ್ನು ವೇದಿಕೆ ಮೇಲೆ ಕರೆಯೋದು ಅವ್ರುಗಳಿಗೆ ಖುಷಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಸಿಗ್ತಾ ಇದೆಯಲ್ಲ ಅವಕಾಶ ಅಂತ. ಸೊ ಯಾರಾದರೂ ಆ್ಯಂಕರ್ ಅವ್ರ ಬಗ್ಗೆ ಎಲ್ಲ ಎಷ್ಟು ಸಾವಿರ ಹಾಡುಗಳನ್ನು ಹಾಡಿದ್ದಾರೆ, ಈ ಥರದ ಪ್ರಶಸ್ತಿಗಳು ಬಂದಿದೆ ಅಂದರೆ ಇವರು ಅವ್ರನ್ನ ಕರೆದ್ಬಿಟ್ಟು ಸಾಕಮ್ಮ ಸಾಕು, ಅದ್ರ ಬದಲು ಇನ್ನೊಂದೆರಡು ಹಾಡು ಎಕ್ಸ್ಟ್ರಾ ಹೇಳ್ತೀನಿ ಅಂತ ಹೇಳೋರು. ಹಾಗೆ ಅವ್ರನ್ನ ಹೊಗಳೋದು ಕೂಡ ಯಾರೂ ಇಷ್ಟ ಆಗ್ತಿರ್ಲಿಲ್ಲ. ಅವ್ರಿಗೆ ಹಾಡು 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 ಹಾಡ್ತಾ ಇರಬೇಕಷ್ಟೇ. ಸೊ ಈ ಥರದ ವ್ಯಕ್ತಿತ್ವ ಅವರದ್ದು. ಅವರ ಮಗಳಾಗಿ, ಅವರ ಮಗಳ ಸಮನಾಗಿ ನೀವು ಜೊತೆಗಿದ್ರೆ ಇಡೀ ಇಂಡಸ್ಟ್ರಿ ಗೊತ್ತು ಎಷ್ಟು ಪ್ರೀತಿಯಿಂದ ನಿಮ್ಗೆ ನೋಡ್ಕೋತಿತ್ತು ಅಂತ. ಸಿನಿಮಾ ಅಥವಾ ಸಂಗೀತ ಇದನ್ನು ಹೊರತುಪಡಿಸಿ ನಿಮಗೆ ಸಾತಾಗಿ ನಿಂತಂಥ ಕ್ಷಣಗಳು ನೆನೆಸ್ಕೊಂಡ್ರೆ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವ್ರ ಜೊತೆನೆ. ಆವಾಗ ನನಗೆ ಸ್ವಲ್ಪ ನೆಗಡಿ ಆಗಿತ್ತು, ಸ್ವಲ್ಪ ಗಂಟ್ಲು ಕಟ್ಟಿತ್ತು. ಅವ್ರು ಎಷ್ಟು ದೊಡ್ಡ ಮನಸ್ಸು ಅವ್ರದ್ದು ಅಂದರೆ, ಅವ್ರು ಕೇಳೋರು. ಅವ್ರು ತಂದಿರೋ ಇದು ಬಿಸಿ ನೀರಿನ ಒಂದು ಇದರಲ್ಲಿ ನನಗೂ ಕುಡಿಯೋಕ್ಕೆ ಕೊಡೋರು. ಕಷಾಯ ಮಾಡಿಸ್ಕೊಂಬಂದಿರ್ತಿದ್ರು, ಅದರಲ್ಲಿ ನೀನು ಕುಡಿ ಅಂತ. ಇಲ್ಲ ದೊಡ್ಡಪ್ಪ ನಿಮಗೆ ಬೇಕಾಗತ್ತೆ ಕುಡೀರಿ ಅಂದರೆ ಜೋರು ಕುಡಿ ಅಂತ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್, ಆಮೇಲೆ ಶ್ರುತಿ, ನಿನಗೆ ಶ್ರುತಿಲಿ ಹಾಡ್ಲಿಕ್ಕೆ ಓಕೆನಾ, ಕಮ್ಮಿ ಮಾಡ್ಕೊಂಡ್ಲಾ, ಆ ಥರ ಇದ್ದರೆ ಹೇಳು, ನನಗೋಸ್ಕರ ನೀನು ಈಗ ಸ್ಟ್ರೈನ್ ಮಾಡ್ಕೊಬೇಡ. ಈ ಥರದ್ದು ಯಾರು ಮಾಡ್ತಾರೆ? ಇಲ್ಲ, ತುಂಬ ಅಪರೂಪದ್ದು. ಆಮೇಲೆ ನನಗೆ ಅವರು ನೀಡಿದಂತಹ ಅತ್ಯಂತ ಉತ್ಕೃಷ್ಟವಾದ ಪ್ರಶಸ್ತಿ ಅದು. ಬಹುಶಃ ಯಾವ ಪ್ರಶಸ್ತಿಗೂ ಅದನ್ನು ಹೊಂದಿಸೋದಕ್ಕೆ ಆಗಲ್ವೇನೋ. ನಾನು ಮೊದಲನೇ ಬಾರಿ ಅವ್ರ ಜೊತೆ ನಗುವ ನಯನ ಹಾಡಿದೆ. ಅದನ್ನು ಹಾಡಿದಾಗ ಅವ್ರು ಎಷ್ಟು ಸಂತೋಷಪಟ್ಟರು ಅಂದರೆ, ಹಾಡು ಮುಗಿದ ನಂತರ ಆ ಮೈಕ್ ತೊಗೊಂಡು ಮುದ್ದಿಗೆ ನನ್ನ ತಲೆ ಮೇಲೆ ಹಿಂಗೆ ಕೊಟ್ಟುಬಿಟ್ಟು ಹೇಳಿದ್ರು, ತುಂಬ ಚೆನ್ನಾಗಿ ಹಾಡಿದೆ ಅಮ್ಮ, ನಿನ್ನ ಧ್ವನಿಯಲ್ಲಿ ನನಗೆ ಜಾನಕಿ ಕಾಣಿಸ್ತಾರೆ ಅಂದರು.
ನನಗೆ ಅದನ್ನು ನೆನೆಸ್ಕೊಂಡಾಗೆಲ್ಲ ರೋಮಾಂಚನ ಆಗುತ್ತೆ. ನಾನು ಅವತ್ತು ಅಂದ್ಕೊಂಡೆ, ನಾನು ಹಾಡೋದಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು, ನನ್ನ ಜೀವನ ಸಾರ್ಥಕ ಆಯಿತು, ಇದಕ್ಕಿಂತ ಇನ್ನೇನು ಬೇಡ ನನಗೆ. ಇಂಥ ಒಬ್ಬರು ಗಂಧರ್ವ, ಇಂಥ ಒಬ್ಬರು ದೇವರು ನನ್ನ ಬಗ್ಗೆ ಈ ಮಾತನ್ನು ಹೇಳಿದ್ರು, ಇನ್ನೊಂದು ದೇವರ ಬಗ್ಗೆ ಅವರಿಗೆ ಹೋಲಿಸಿ ಹೇಳಿಬಿಟ್ರಲ್ಲ, ಸಾಕು, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಈ ರೀತಿ ನಾನು ಇನ್ನೊಂದು ನೋಟಿಸ್ ಏನು ಮಾಡಿರೋದು ಅಂದರೆ, ನಾನು ಬಹುತೇಕ ಎಲ್ಲ ದೊಡ್ಡ ದೊಡ್ಡ ಮಹಾನುಭಾವರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀನಿ. ಮನ್ನಡೆ ಅವರಿರ್ಬೋದು, ಯೇಸುದಾಸ್ ಅವರಿರ್ಬೋದು, ಶಂಕರ್ ಮಹಾದೇವನ್ ಇರ್ಬೋದು. ಸೊ ಅವರೆಲ್ಲರ ಜೊತೆ ಹಾಡುವಾಗ ಒಂದು ಭಯ ಇರೋದು ಮನಸ್ಸಿನಲ್ಲಿ, ತಪ್ಪು ಹಾಡಿಬಿಟ್ರೆ ಏನು ಬೈತಾರೋ ಏನೋ, ಅಯ್ಯೋ ಇವ್ರ ಜೊತೆ ಹಾಡ್ತಿದ್ದೀನಲ್ಲ ಅನ್ನೋದೇ ಒಂದು ಭಯ ಇರೋದು. ಬಟ್ ಯಾವತ್ತು ಬಾಲು ಸರ್ ಪಕ್ಕ ನಿಂತು ಹಾಡುವಾಗ ಆ ಭಯ ಆಗಿದ್ದೇ ಇಲ್ಲ. ಇದು ನಂದೊಬ್ಳದ್ದೇ ಇದು ಅನುಭವ ಅಲ್ಲ. ಅವ್ರ ಜೊತೆ ಹಾಡಿದ ಎಲ್ಲರೂ ಸೇಮ್ ಥಿಂಗ್ ಹೇಳ್ತಾರೆ ನಿಮಗೆ. ಯಾಕಂದರೆ ಅವರು ಹಾಡೋದಕ್ಕೆ ಮುಂಚೆನೇ ಏನೋ ಒಂದು ತರಲೆ ತಮಾಷೆ, ಏನೋ ಒಂದು ಜೋಕ್ ಕ್ರ್ಯಾಕ್ ಮಾಡೋರು, ಏನೋ ಒಂದು ಮಾಡಿಬಿಟ್ಟು ಆ ವಾತಾವರಣನ ಎಷ್ಟು ಲೈಟ್ ಮಾಡಿಬಿಡೋರು ಅಂದರೆ, ಆಮೇಲೆ ನಿಮ್ಮ ಜೊತೆ ಏನೋ ಒಂದು ಲೈಟ್ ಕಾನ್ವರ್ಸೇಷನ್ ಮಾಡೋದ್ರಿಂದ ನಮಗೇನು ಅನ್ನಿಸ್ತಿತ್ತು, ನಾವು ಯಾರೋ ಫ್ರೆಂಡ್ ಜೊತೆ ನಿಂತ್ಕೊಂಡು ಹಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಬರೋದು. ಆಮೇಲೆ ಈ ಸುಂದರ ಬೆಳದಿಂಗಳ ಆ ಸಾಂಗ್ ಇದೆಯಲ್ಲ, ಅದು ಹಾಡುವಾಗ ನಾನು ಹಾಡುವ ಹೈ ಪಿಚ್ಚಲ್ಲೇ ಚರಣದಲ್ಲಿ ಹಾಡಿ ಬ್ರೆತ್ಲೆಸ್ ಆಗಿ ಒಂದಿಷ್ಟು ಸಾಲುಗಳನ್ನು ಹಾಡಬೇಕಾಗತ್ತೆ. ಅದು ಹಾಡುವಾಗ ಇವರು ಪ್ರತಿ ಸಲನೂ ಹೀಗೆ ಸೈಕಲಿಗೆ ಪಂಪ್ ಹೊಡೆಯೋ ಹಾಗೆ ಹೀಗೆ ಪಕ್ಕದಲ್ಲಿ ನಿಂತ್ಕೊಂಡು ಆ್ಯಕ್ಷನ್ ಮಾಡೋರು. ನನಗೆ ಎಷ್ಟೋ ಸಲ ಹಾಡೋಕ್ಕೆ ನಗು ಬರೋ, ಕಷ್ಟಪಟ್ಟು ನಗು ತಡ್ಕೊಂಡು ಹಾಡಿದ್ದೀನಿ ಗೊತ್ತಾ. ಸೊ ಈ ಥರದ ಮೂಮೆಂಟ್ಸ್ ಅವರು ಮಕ್ಕಳಾಗ್ಬಿಡ್ತಾಯಿದ್ರು ಸ್ಟೇಜ್ ಮೇಲೆ. ಸೊ ಈ ಥರದ ಹಲವಾರು ಮೂಮೆಂಟ್ಸ್ ಇದೆ. ಇದು ಇವ ಯಾವ ಸೀಮೆ ಕಂಡು ಕಾಣಮ್ಮೋ, ಇದನ್ನು ಹಾಡುವಾಗ ಇವನಿಗೆ ನನ್ನ ಸೀರೆ ಮ್ಯಾಲೆ ಯಾಕೆ ಕಣ್ಣಮ್ಮೋ, ಅಂದರೆ ನನ್ನ ಸೀರೆ ಸೆರಗಿ ತುದಿ ಹಿಂಗೆ ಹಿಡ್ಕೊಂಡು ಕಿಟ್ಲೆ ಮಾಡೋರು. ಈ ಥರ ಸ್ಟೇಜ್ ಅಂದರೆ ತುಂಬ ಅವ್ರ ಜೊತೆ ಹಾಡೋ ಇಟ್ಸ್ ಫನ್. ಆ ಥರ ಪ್ರತಿಯೊಂದು ಕ್ಷಣನೂ ನಾನು ಮೆಲ್ಕು ಹಾಕ್ತೀನಿ ಅವ್ರ ಜೊತೆ ಹಾಡಿದ್ದು.